ಓಂ ಶಾಂತಿ ಶಾಂತಿ ಶಾಂತಿ. ಯಸ್ಮಾತ್ ಸರ್ವಂ ಯಸ್ಮಿನ್ನೇವ ಪ್ರಲೀಯತೆ ಯೇನೇದಂ ಧಾರ್ಯತೆ ಜೀವ ತಸ್ಮೈ ಜ್ಞಾನಾತ್ಮನೇ ನಮಃ. ಏಮೇ ಗುರುವಿಃ ಪೂರ್ವಂ ಪದವಾಕ್ಯ ಪ್ರಮಾಣತಃ ವ್ಯಾಖ್ಯಾತಾಃ ಸರ್ವವೇದಾಂತಾಃ ನಿತ್ಯಂ ಪ್ರಣತೋऽಸ್ಮ್ಯಹಂ. ಏತೇರ್ಯೇಕಸ್ಯ ಮಹಾಕಾವ್ಯಂ ಪ್ರಸಾದತಃ ಸ್ಪಷ್ಟಾರ್ಥರುಚೀನಾಂ ಹಿ ವ್ಯಾಖ್ಯೇಯಂ ಸಂಪ್ರಣೀಯತೆ. ನಮ್ಮ ಹುಡುಗರ ಮಹಿಮೆ ಯಾರಾದ್ರೂ ಹೇಳ್ತಿದ್ದಾರೆ ಅಂತ. ಸುದರ್ಶನ ಗುರುಗಳೇ, ಹಾ ಸುದರ್ಶನಂದು ವಾಯ್ಸ್. ಹೌದು, ಸುದರ್ಶನ ಭಾಳ ಇದು ಒಳ್ಳೆ ವಜ್ರದೇಹ ಮುಗ್ರರೂಪ ಮಭ್ರಮಾರ್ಗಗಾಮಿನಂ. ಕಂಚು ಕಟ್ಟ ಒಂದು ಕಂಚು. ಓ ಓ ಆಮಾಯಂತು ಇತಿ ಭಾಷ್ಯ ಭಾಗ 26. ಅದಕ್ಕೆ ಅರ್ಥ ಹೇಳ್ತಾರೆ. ಆಮಾಯಂತು ಬ್ರಹ್ಮಚಾರಿಣ ಸ್ವಾಹ ಇದೆಯಲ್ಲ, ಅದರ ಅರ್ಥ ಏನು ಅಂತಂದ್ರೆ ಆಯಂತು ಮಾಂ ಇತಿ ವ್ಯವಹಿತೇನ ಸಂಬಂಧ. ಮಂತ್ರದಲ್ಲಿ ಆ ಮಾ ಎಂತು ಇದೆ, ಆ ಮಾನ ಮುಂದಕ್ಕೆ ಹಾಕೊಳ್ಳಿ ಅಂತ ಇದೆ. ಆಯಂತು ಮಾಂ, ನನ್ನನ್ನು ಕುರಿತು ಬರಲಿ. ಮಾ ಅನ್ನೋದು ನನ್ನನ್ನ, ಮಾಮ್ಮ ಅವಾಮ್ನೋ. ಮಾ ಅಂದ್ರೆ ಬೇಡ ಅಂತ ಅರ್ಥ ಇದೆ. ಅವಾಗ ಉದಾತ್ತ, ಮಾ ಅಂದ್ರೆ ಬೇಡ, ಮಾ ಅಂದ್ರೆ ನನ್ನನ್ನು ಅಂತ. ಪಾಹಿ ಮಾಹಿ ಮುಂಜಿ ಪಾಹಿ ಮಾಹಿ ಮುಂಜಿ. ಮಾ ಅಂದ್ರೆ ನನ್ನನ್ನು, ಆಯಂತು ಅಂದ್ರೆ ಆ ಸಮಂತಾತ್ ಎಂತು ಬರಲಿ, ಸೇರಲಿ. ಬ್ರಹ್ಮಚಾರಿಣ ಯಾರು ಅಂದ್ರೆ ನಮ್ಮ ಆಶ್ರಮಕ್ಕೆ ಈಗ 8-10 ಜನ ಇದ್ದಾರೆ, 25 ಜನ ಮಾಡ್ಬೇಕು ಅಂದ್ಕೊಂಡಿದೀವಿ. ಎಲ್ಲಾ ಕಡೆಯಿಂದಲೂ ಬರ್ರಿ ಬ್ರಹ್ಮಚಾರಿಗಳು. ನಮ್ಗೆ ಅಪೂರ್ವ ಭುವನ ಆ ವಯಸ್ಸಿನವ್ರು ಹುಡುಗಬೇಕು. ನಮ್ಗೆ ಇದು ಓಲ್ಡ್ ಏಜ್ ಹೋಮ್ ಅಲ್ಲ, ಇಲ್ಲಿ ಅಬೌವ್ 40-50 ಬೇಡ. ನಮ್ಗೆ ಏನಿದ್ರು ಬಿಲೋ 15 ಟೀನೇಜ್ ಒಳಗೆ, ಅದು ಬಿಲೋ 15 ಅಂದ್ರೆ ಬೆಸ್ಟ್ ಅಂತ ಹುಡುಗರು ಎಲ್ಲಾ ಕಡೆಯಿಂದ ಬರುವಂತಾಗಲಿ ಅಂತ. ಬಾಕಿ ಓಲ್ಡ್ ಏಜ್ ಅಬೌವ್ 40-50 ಜೂಮಲ್ಲೇ ಕೇಳಲಿ, ಅಲ್ಲೇ ಆಗಲಿ, ಜೂಮಲ್ಲೇ ಇರ್ಲಂತೆ ಅವರು. ದಮ ಎಂತು ಶಮ ಎಂತು ಇತ್ಯಾದಿ. ವಿ ಅಂದ್ರೆ ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ, ಪ್ರಾ ಅಂದ್ರೆ ಹೆಚ್ಚೆಚ್ಚ ಬೇಗನೆ ಫಾಸ್ಟ್ ಆಗಿ. ನಾಳೆ ಹೋದ್ರೆ ಆಯ್ತು, ನಾಡ್ದು ಆಗಂತ್ಕೊಳ್ಳೋದು ಬೇಡ. ವಿಶೇಷವಾದಂತಹ ಗುಣದಿಂದ ಕೂಡ್ಕೊಂಡವರಾಗಿ ಮತ್ತು ಹೆಚ್ಚಿನ ಸಂಖ್ಯೆಯನ್ನು ಕೂಡ್ಕೊಂಡವರಾಗಿ, ದಮ ಅಂದ್ರೆ ಇಂದ್ರಿಯ ನಿಗ್ರಹೋಪೇತರಾಗಿ, ಶಮ ಎಂತು ಅಂದ್ರೆ ಮನೋನಿಗ್ರಹೋಪೇತರಾಗಿ ನನ್ನ ಹತ್ತಿರಕ್ಕೆ ವಿದ್ಯಾರ್ಥಿಗಳು ಬರುವಂತಾಗಲಿ ಅಂತೇಳಿ. ಇಯಂ ಆಚಾರ್ಯಸ್ಯ ಆಶೀಹಿ, ಈ ಬೈಕೆ ಆಚಾರ್ಯದ್ದು. ಯಾಕೆಂದ್ರೆ ಆಶ್ರಮ ಚೆನ್ನಾಗಿ ಬೆಳಿಬೇಕು, ವೇದ ಪರಂಪರೆ ಬೆಳಿಬೇಕು, ಶಾಸ್ತ್ರ ಪರಂಪರೆ ಅಂದ್ರೆ ನಮ್ಮಲ್ಲಿರೋ ವಿದ್ಯೆ ನಮಗೆ ಹೋಗಬಾರ್ದು. ನಾವು ಇರುವಾಗ್ಲೇನೆ 100 ಜನಕ್ಕಾದರೂ ಪೂರ್ತಿ ಪ್ರಸ್ಥಾನ ಭಾಷ್ಯವನ್ನ ಹೇಳ್ಕೊಟ್ಟು, ವೇದಾಂಗಗಳನ್ನೆಲ್ಲ ತಿಳಿಸ್ಕೊಟ್ಟು, ಆ 100 ಜನರು ಒಬ್ಬೊಬ್ಬರು 100 ಜನಕ್ಕೆ ಹೇಳ್ಕೊಟ್ರೆ, ಮತ್ತೆ ಆ ಒಬ್ಬೊಬ್ಬರು 100 ಜನಕ್ಕೆ ಹೇಳ್ಕೊಟ್ರೆ, ಕರ್ನಾಟಕದಲ್ಲಿ ಇನ್ನೂ ಸ್ವಲ್ಪ ದಿವಸ ವೇದ ಶಾಸ್ತ್ರ ಸಂಸ್ಕೃತ ಈ ಪರಂಪರೆ ಇನ್ನು ಉಳಿದಿರತ್ತೆ. ಹಾಗೆ ಬೆಳಿತಾ ಹೋಗ್ಬೇಕು, ಹೆಚ್ಚೆಚ್ಚಾಗ್ಬೇಕೆ ಹೊರತು ಉತ್ತರಂ ಭೂಯೋ ಜುಹುಯಾದ ಉತ್ತರಂ ಭೂಯ ಉತ್ತರಾಂ ದೇವ ಯಜ್ಞಾಮಾಶಾಸ್ತೆ. ಯಜಮಾನು ಉತ್ತರಾಂ ದೇವ, ಮುಂದೆ ಹೆಚ್ಚೆಚ್ಚು ದೇವತೆಗಳ ಯಾಗ ನಡೆಯಲಿ, ದೇವತೆಗಳ ಹೆಚ್ಚೆಚ್ಚು ಅನುಷ್ಠಾನ ನಡೆಯಲಿ ಅಂತ ಯಜಮಾನ ಬಯಸ್ತಾರಂತೆ. ಆಶಾಸ್ತೆ ಯಜಮಾನೋಸೌ ಆಯುರಾಶಾಸ್ತೆ ಸುಪ್ರಜಾಸ್ತು ಮನಸಾಸ್ತೆ ಸಜಾತ ಮನಸ್ಯಾಮಾಶ ಉತ್ತರಾಂ ದೇವ ಯಜ್ಞಾಮಾಶಾಸ್ತೆ. ಭಾಳ ದೇವತಾ ಯಾಗ ಚೆನ್ನಾಗಿ ನಡೀತಿರ್ಬೇಕಂತೆ. ಯಾಕಂದ್ರೆ ದೇವತೆಗಳಿಂದಲೇ ಜಗತ್ ನಿಂತಿರೋದು, ಅವರೇ ಜಗತ್ತನ್ನು ಕಾಪಾಡೋರು, ನಡೆಸೋರು. ಅವರ ಅನುಗ್ರಹ ಚೆನ್ನಾಗಿ ಪಡ್ಕೋಬೇಕು ಅಂತ ಹೇಳಿ ಶ್ರಮಿಸ್ತೀವಿ. ಅದೇ ರೀತಿ ಇಲ್ಲೂ ಕೂಡ ದಮ ಯುಕ್ತರಾಗಿ, ಇಂದ್ರಿಯ ನಿಗ್ರಹಯುಕ್ತರಾಗಿ ಬರಲಿ, ಮನೋನಿಗ್ರಹಯುಕ್ತರಾಗಿ ಬರಲಿ. ಇಲ್ಲಿ ಬಂದು ಕದಿಯೋದು, ಇಲ್ಲಿ ಬಂದು ಮಾಡಿಕೊಂಡು ಸಿನಿಮಾ ಹೋಗೋದು, ಇನ್ನೇನೋ ಮಾಡೋದು, ಆ ಕೆಲಸ ಮಾಡುವಂತ ಆಗ್ಬಾರ್ದು. ನಿಷ್ಠೆಯಿಂದ, ನೀತಿಯಿಂದ, ನಿಯಮದಿಂದ ಇರುವಂತಹ ವಿದ್ಯಾರ್ಥಿಗಳು ಚೆನ್ನಾಗಿ ಬರಲಿ ಅಂತ ಹೇಳಿ ಇವತ್ತು ಯಾವತ್ತೂ ಒಂದು ಹೋಮ ಇಟ್ಕೋಬೇಕಂತಮ್ಮ. ನನ್ನ ತೇಜು ಹೇಳ್ತಿದ್ದಾನೆ, ಆಶ್ರಮದ ಒಂದು ಹೋಮ ಮಾಡಬೇಕು. ಆಮಾಯಂತು ಬ್ರಹ್ಮ ಯಶೋ ಯಶಸ್ವಿ ಜನೇ ಜನಸಮೂಹೆ ಅಸಾನಿ ಭವಾನಿ. ತೇಜಸ್ವಿ ಇದ್ದಾನೆ, ಅದು ತೇಜಸ್ವಿ ಆಗ್ಬಿಟ್ಟಿದೀನಿ, ಅದು ಯಶಸ್ವಿ ಭವಾನಿ. ಯಶೋವಂತನಾದ ಯಶಸ್ವಿ ಇದ್ದಾನೆ, ಯಶಸ್ವಿ ಇದ್ದಾನೆ. ಆದ್ರೆ
ಜನಸಮೂಹದಲ್ಲಿ ಯಶೋವಂತನಾಗಬೇಕು, ಕೀರ್ತಿವಂತನಾಗಬೇಕು. ಯಾಕಂದ್ರೆ ಕೀರ್ತಿವಂತನಾದರೆ ಎಲ್ಲಾ ಕಡೆಗೂ ನಮ್ಮ ಕೀರ್ತಿ ಜನರು ಇಲ್ಲಿ ಕಳಿಸ್ತಾರೆ. ಓ ಒಳ್ಳೆ ಅವರು ಇದಾರೆಪ್ಪ, ಒಳ್ಳೆ ಪಾಠಶಾಲೆ ನಡೆಸ್ತಾ ಇದ್ದಾರೆ, ಅಲ್ಲಿ ಒಳ್ಳೆ ತ್ರಿಕಾಲದಲ್ಲೂ ಬೇರೆ ಬೇರೆ ಅಡಿಗೆ ಮಾಡಿ ಹಾಕ್ತಾರೆ, ರಾತ್ರಿ ಹಲಸಿನ ಹಾಕಲ್ಲ, ಮಧ್ಯಾಹ್ನದ ರಾಸಿಗೂ ಹಾಕಲ್ಲ, ಒಳ್ಳೊಳ್ಳೆ ತುಪ್ಪನೂ ಹಾಕ್ತಾರೆ, ಚೆನ್ನಾಗಿ ಊಟ ಪಾಠ ತಿಂಡಿ ಎಲ್ಲ ನಡೆಯುತ್ತೆ, ವಸತಿ ಕೂಡ ತುಂಬಾ ಚೆನ್ನಾಗಿದೆ, ಹೊಸ 2 ಮನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಎಷ್ಟು ಜನ ಹೋದ್ರು ಇವಾಗ ಏನು ಪರವಾಗಿಲ್ಲ ಅಂತೇಳಿ ಈ ರೀತಿ ಪ್ರಚಾರ ಆಗ್ಬಿಟ್ರೆ ಏನಾಗ್ತಾರೆ, ನಮ್ಮ ಮಕ್ಕಳು ಕಳಿಸ್ತೀನಿ, ನಮ್ಮ ಮಕ್ಕಳನ್ನು ಕಳಿಸ್ತೀನಿ ಅಂತ ಎಲ್ಲ ಕಳಿಸಿ ಶುರು ಮಾಡ್ತಾರೆ. ಹಂಗಾಗ್ಬೇಕು, ಬರ್ಬೇಕು, 2 ಮನೆಯೂ ತುಂಬಬೇಕು. more than 30-40 ಇದ್ರೆ ಅವಾಗ ಗುರುಕುಲಕ್ಕೆ ಒಂದು ಇದು ಬಂತು, ಒಂದು ಕೋರಂ ಭರ್ತಿ ಆಯ್ತು. ಕೋರಮ್ಮೇ ಭರ್ತಿ ಆಗಿಲ್ಲ. ಜನಸಮೂಹದಲ್ಲಿ ನಾನು ಯಶೋವಂತನಾಗಬೇಕು ಅಂತ ಓಂಕಾರ ದೇವತೆ ಹತ್ರ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ ಗುರುಗಳು. ಶ್ರೇಯಾನ್ ಪ್ರಶಸ್ಯತರಃ ವಸ್ಯಸಃ ವಸೀಯಸಃ. ವಸೀಯಾನ್ ಅಂದ್ರೆ ದೊಡ್ಡವರಾಗಿರೋರು, ಶ್ರೇಷ್ಠರಾಗಿರ್ತಕ್ಕವರು ಅಂತ ಅವ್ರು ಯಾರಿದ್ದಾರೆ ಅವರಿಗಿಂತಲೂ ನಾನು ಶ್ರೇಷ್ಠನಾದವನಾಗಬೇಕು. ದೊಡ್ಡವರಿಗಿಂತಲೂ ದೊಡ್ಡವನು, ಶ್ರೇಷ್ಠರಾದವರಿಗಿಂತಲೂ ಶ್ರೇಷ್ಠನಾದವನು ಅಂಥವು ನಾನು ಆಗಬೇಕು ಅಂತ ಓಂಕಾರ ದೇವತೆ ಅಂತ ಪ್ರಾರ್ಥನೆ. ಅಥವಾ ವಸುತರಾದ್ ವಸುಮತ್ತರಾದ್ವಾ ಅಸಾನಿ ಇತ್ಯನ್ವಯ. ಸಂಪತ್ತುಳ್ಳವರಿಗಿಂತಲೂ ಜಾಸ್ತಿ ಸಂಪತ್ತುಳ್ಳವನಾಗಿ ನಾನು ಆಗಬೇಕು. ಯಾಕಂದ್ರೆ ಜಾಸ್ತಿ ಸಂಪತ್ತಿದ್ರೆ ಎಲ್ಲ ಹುಡುಗರಿಗೂ ಅನ್ನ ಬಟ್ಟೆ ಬೇಕಾದಂತಹ ಪದಾರ್ಥ ತಂದ್ಕೊಡಕ್ಕಾಗತ್ತೆ. ಅವ್ರು ಬೇಡ್ತಾರೆ, ಗುರುಗಳೇ ಕಾಪಿನ ಇಲ್ಲ ಅಂತಾರೆ, ಆಯ್ತಪ್ಪ ಕಾಪಿನ ಕೋರ ಬಟ್ಟೆ ತರಿಸ್ಕೊಳ್ಳೋಣ ಅಂತ. ಗುರುಗಳೇ ಟೂತ್ ಪೇಸ್ಟ್ ಇಲ್ಲ, ಬ್ರಷ್ ಇಲ್ಲ ಅಂತಾರೆ, ಆಯ್ತಪ್ಪ ಬ್ರಷು ಸೋಪು ಟೂತ್ ಪೇಸ್ಟ್ ಎಲ್ಲ ಬೇಕಲ್ಲ, ಪಂಚೆ ಗಿಂಚೆ ಬೇಕಲ್ಲ, ಪುಸ್ತಕ ಬೇಕಲ್ಲ, ಅದಕ್ಕೆಲ್ಲ ದುಡ್ಡು ಹಿಡಿಯೋದು ಆಗಲ್ವಲ್ಲ. ಅರ್ಥಕರಿ ವಿದ್ಯಾದಾನ ಎಲ್ಲ ದುಡ್ಡು ಮಾಧ್ಯಮ ಆದ್ರಿಂದ ವಸುಮಂತರಾದವರಿಗಿಂತಲೂ ಹೆಚ್ಚಿನ ವಸುಮಂತನಾದವನಾಗಿ ನಾನು ಆಗಬೇಕು. ಅತ್ಯಂತ ಧನವಂತನಾಗಿ, ಧನವಂತರಿಗಿಂತ ಹೆಚ್ಚಿನ ಧನವಂತನಾದವನು ನಾನಾಗಬೇಕು ಅಂತ 2ನೇ ಅರ್ಥ. 1ನೇ ಅರ್ಥ ಹೆಚ್ಚಾಗಿ ಹೊಗಳ್ಕೊತಕ್ಕವನು, ಶ್ರೇಷ್ಠನಾದವನು, ದೊಡ್ಡವರಿಗಿಂತ ದೊಡ್ಡವನಾದವನು ಅಂಥವನಾಗಬೇಕು ಅಂತ 1ನೇ ಅರ್ಥ. ಯವರ ತ್ವಾಂ ಹೇ ಭಗವನ್ ಪೂಜಾವನ್ ಪ್ರವಿಶಾನಿ ಪ್ರವಿಶ್ಯಚ ಅನನ್ಯಃ ತದಾತ್ಮೈವ ಭವಾನಿ ಇತ್ಯರ್ಥಃ. ಮತ್ತು ಒಂದ್ ಏನಪ್ಪಾ ಅಂತಂದ್ರೆ, ಓಂಕಾರ ದೇವನೇ ಸರಿಯಾಗಿ ಕಿವಿ ಕೊಟ್ಟು ಕೇಳಿಸ್ಕೋ, ನಾನು ಎಲ್ಲೋ ಇದ್ದೆ ಅನ್ಕೋಬೇಡ, ಗಮನ ಇಟ್ಟು ಕೇಳಿಸ್ಕೊ ಅಂತ ಹೇಳಿ ಓಂಕಾರ ದೇವನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹೇ ಬ್ರಹ್ಮಕ್ಕೆ ಕೋಶನಾಗಿರ್ತಕ್ಕಂತಹ ಓಂಕಾರ ದೇವನೇ, ನೀನು ಬ್ರಹ್ಮಕ್ಕೆ ಕೋಶನಾಗಿದೆಯಾ? ಬ್ರಹ್ಮಕ್ಕೆ ಕೋಶನಾಗಿರ್ತಕ್ಕಂತಹ ಇಲ್ಲಿ ಓಂಕಾರ ದೇವನೇ, ಇಲ್ಲಿ ಭಗವಂತನೇ, ಪೂಜಾವಂತನೇ, ನಾನ್ ನಿನ್ನೊಳಗೆ ಒಂದಾಗ್ತೀನಿ, ಸೇರ್ ಹೋಗ್ತೀನಿ, ಪ್ರವೇಶ ಮಾಡ್ತೀನಿ, ನಮ್ಮಿಬ್ಬರಿಗೂ ಏಕಾತ್ಮತೆ ಇರಲಿ. ನಾನು ನಿನ್ನೊಳಗೆ ಪ್ರವೇಶ ಮಾಡಿ ನೀನು ನಾನು ಒಂದಾಗ್ಬಿಟ್ರೆ ಅವಾಗ ನಂಗೆ ಭಯ. ನಾನು ಓಂಕಾರ ಸ್ವರೂಪದವನಾಗ್ಬಿಟ್ರೆ ನನಗೆ ಇನ್ನೇನು ಯೋಚನೆ ಇಲ್ಲ, ಭಯ ಇಲ್ಲ, ಕೊರತೆ ಇಲ್ಲ. ಓಂಕಾರ ದೇವತೆಗೆ ಏನ್ ಕೊರತೆಮ್ಮ? ಓಂಕಾರ ಬ್ರಹ್ಮ ಎಲ್ಲವನ್ನೂ ಕಂಡುಕೊಂಡಿರುವಂಥದ್ದು, ಎಲ್ಲವೂ ಆಗಿರುವಂಥದ್ದು, ಸರ್ವಜ್ಞವಾಗಿದೆ, ಸರ್ವಶಕ್ತವಾಗಿದೆ, ಸರ್ವವ್ಯಾಪಿಯಾಗಿದೆ. ಅಂತ ಓಂಕಾರ ಬ್ರಹ್ಮವೇ ನಾವಾಗ್ಬಿಟ್ರೆ ತಕುವೇಮಿ ಮನಕು ರಾಮಚಂದ್ರ ಕೊಂಡವರಕು ನನಗೆ ನಮ್ಗೆ ಇನ್ನೇನು ಕಮ್ಮಿ. ಓಂಕಾರ ದೇವನೇ ನಮ್ಮವನಾಗ್ಬಿಟ್ರೆ ಅದೇ ನಾನೇ ಆಗ್ಬಿಟ್ರೆ, ನಮ್ಮವನಲ್ಲ ನಾನೇ. ತ್ವದ್ ಅನನ್ಯ ತ್ವದಾತ್ಮೈವ ಭವಾನಿ, ನಿನಗಿಂತ ಅನನ್ಯನು, ನಿನ್ನ ಸ್ವರೂಪವೇ ನೀನೇ ಆಗ್ಬಿಡ್ತೀನಿ. ನಾನಾಗೂ ನೀನಾಗ್ತೀನಿ. ಅದರಲ್ಲಿ ಮಮ ನಾಮ ಪ್ರಥಮಂಜಾತ ವೇದ ಪಿತಾ ಮಾತಾ ಚ ದಧತು ಯದಗ್ರೇ ತತ್ವಂ ಬಿಭ್ರಿಹಿ ಪುನರಾಮದೀತೋ ತವಾಹನ್ನಾಮ ಬಿಭರಾಣ್ಯಗ್ನೇ ಮಮ ನಾಮ ತವ ಚ ಜಾತವೇದೋ ವಾಸಸಿ. ಹೆಂಗದೆ ಮಂತ್ರ? ಹೇ ಜಾತವೇದ, ನನ್ನ ಹೆಸರು ನೀನಿಟ್ಕೋ, ನಿನ್ನ ಹೆಸರು ನಾನು ಇಟ್ಕೊಳ್ತೀನಿ, ನೀನಾಗ್ತೀನಿ, ನೀನ್ ನಾನಾಗು. ಇಂಥ ಶ್ರುತಿ ಹೇಗೆ ಹೇಳ್ಕೊಡ್ತಾ ಇದೆ? ಮಮ ನಾಮ ತವ ಚ ಜಾತವೇದೋ. ಬಟ್ಟೆಯನ್ನ, ನನ್ನ ಬಟ್ಟೆ ನೀನು ಉಟ್ಕೋ, ನಿನ್ ಬಟ್ಟೆ ನನಗೆ ಕೊಡು. ನಾನು ಬಟ್ಟೆಯನ್ನು ಹೇಗೆ ಸ್ನೇಹಿತರು ಚೇಂಜ್ ಮಾಡ್ಕೋತಾರೋ, ಎಕ್ಸ್ಚೇಂಜ್ ಮಾಡ್ಕೋತಾರೋ, ಅಲ್ಲಿ ನನ್ನ ಹೆಸರು ನೀನ್ ಇಟ್ಕೋ, ನಿನ್ನ ಹೆಸರು ನನಗೆ ಕೊಡು, ನೀನಾಗ್ತೀನಿ, ನೀನ್ ನಾನಾಗು ಅಂತ ಹೇಳಿ ಆ ಯಜಮಾನ ಯಜ್ಞೇಶನ ಹತ್ರ ಪ್ರಾರ್ಥನೆ ಮಾಡ್ಕೋತಾನೆ. ಅದೇ ರೀತಿ ಇಲ್ಲಿ ಉಪಾಸಕ ಓಂಕಾರ ದೇವತೆ ಹತ್ರ ಪ್ರಾರ್ಥನೆ ಮಾಡ್ತಿದ್ದಾನೆ. ಏ ಓಂಕಾರ ದೇವ, ನಿನ್ನ ಸ್ವರೂಪವನ್ನೇ ನಾನು ಪಾಡ್ದವನಾಗುತ್ತೇನೆ, ನಿನ್ನ ಅನನ್ಯನಾಗುತ್ತೇನೆ, ನೀನೇ ಆಗ್ಬಿಡ್ತೀನಿ ಕಣಪ್ಪ, ನನ್ನನ್ನು ಪರ ಮಾಡ್ಕೋ,
ನನ್ನನ್ನು ತಳ್ಬೇಡ, ನನ್ನನ್ನು ಸೇರಿಸ್ಕೋ, ನಿನ್ ಒಪ್ಕೋ, ನಿನ್ನಲ್ಲಿ ನಾನು ಒಂದಾಗ್ತೀನಿ. ಹಾಗೆ ಸತ್ವಮಪಿ ಮಾ ಮಾಂ ಭಗ ಭಗವನ್ ಪೂಜಾವನ್ ಪ್ರವಿಶ. ಅದೇ ರೀತಿ ನೀನು ಕೂಡ ಹೇ ಪೂಜಾವಂತನಾದ ಭಗವಂತನಾದ ಓಂಕಾರ ದೇವನೇ, ನೀನ್ ನನ್ನೊಳಗೆ ಪ್ರವೇಶ ಮಾಡೋ, ನನ್ನೊಳಗೆ ಒಂದಾಗೋ, ನನ್ನ ತನ ಕಿತ್ತಾಕಿ ನೀನ್ ಬಂದು ಕೂತ್ಕೋ, ನಾನು ನಿನ್ನೊಳಗೆ ಸೇರ್ಕೊಂಡು ನನ್ನ ತನ ಕಿತ್ತಾಕೊಂಡು ನೀನಾಗ್ತೀನಿ. ಎಲ್ಲ ಹೇಳ್ಕೊಳ್ಳೋದು ನೀನಾಗೋದೇ ಮುಖ್ಯ. ಇಲ್ಲೂ ನೀನಾಗೋ, ಅಲ್ಲೂ ನಾನು ನೀನಾಗ್ತೀನಿ. ನನ್ನ ತನ ಬೇಡ, ನಿನ್ನ ತನವೇ ನನಗಿರ್ಲಿ. ನಾನು ನೀನು ಒಂದಾಗ್ಬೇಡ, ನಾನು ನೀನು ಬೇಗ ಇಟ್ಕೊಳ್ಳೋದು ಬೇಡ. ಏಕಾತ್ಮತೆ ಉಂಟಾಗಲಿ, ನಮ್ಮಿಬ್ಬರಿಗೂ ಏಕಾತ್ಮತೆ ಉಂಟಾಗಿ ನಾನು ಓಂಕಾರ ಸ್ವರೂಪದವನು ಅನ್ನುವಂತಹ ಸಾಕ್ಷಾತ್ಕಾರ ಆಗುವಂತಹ ಭಾವನೆಯನ್ನ ನನಗೆ ತಂದುಕೊಡು. ನೀನ್ ಯಾರು ಕೇಳಿದೆ, ಅಹಮಸ್ಮಿ ಓಂಕಾರೋ ದೇವ ಅಂತ ಬರ್ಬೇಕು. ನನಗೆ ಓಂಕಾರ ಸ್ವರೂಪನಾಗಿದ್ದೀನಿ, ಓಂಕಾರಾತ್ಮಕನಾಗಿದ್ದೀನಿ, ಓಂಕಾರವೇ ನನ್ನ ತತ್ವ, ಅಂಥ ಸ್ವರೂಪದವನು ಅನ್ನುವಂತಹ ಒಂದು ಸಾಕ್ಷಾತ್ಕಾರ ನನಗೆ ಆಗುವ ಹಾಗೆ ನೀನು ಅನುಗ್ರಹ ಮಾಡು. ಹೇ ಓಂಕಾರ ದೇವನೇ, ಪೂಜಾವಂತನೇ, ಭಗವಂತನೇ, ನೀನು ನನ್ನೊಳಗೆ ಪ್ರವೇಶ ಮಾಡಪ್ಪ. ನೀನು ನನ್ನೊಳಗೆ ಒಂದಾಗ್ಬಿಟ್ಟು ಈ ನನ್ನ ತರನ್ನ ತೆಗೆದುಹಾಕಿ ನೀನೇ ಇಲ್ಲಿರುವನು ಅಂತ ಆಗ್ಬೇಕು. ಅಲ್ಲೂ ಕೂಡ ನನ್ನ ಹತ್ರ ಹೋಗಿ ನೀನೇ ನಾನು ನೀನು ಒಂದಾಗಬೇಡ, ನಾನು ನೀನು ತಿಳಿದೇನೆ ಏಕಾತ್ಮತೆಯನ್ನು ತಂದ್ಕೊಳ್ಳೋಣ. ಎರಡು ಮುದ್ದೆಯನ್ನು ಸೇರಿಸಿ ಒಂದ್ ಮುದ್ದೆ ಮಾಡ್ಬಿಡೋದು. ಆವಯೋಹ ಏಕತ್ವಮೇವ ಅಸ್ತು, ನಮ್ಮಿಬ್ಬರಿಗೂ ಏಕತ್ವವೇ ಇರಲಿ. ನಾನು ನೀನು ಬೇಡ ಬೇಡ, ನೀನು ನಾನಾಗು, ನಾನು ನೀನಾಗುತ್ತೇನೆ. ಅವಾಗ ನೀನಲ್ಲಿ ನೀನಲ್ಲ, ನಾನಲ್ಲ, ನೀನು ನಾನು ಒಂದೇ ರೂಪ. ಆ ರೀತಿ ನನಗೆ ಸಾಕ್ಷಾತ್ಕಾರ ಆಗಿ ನೀನು ಯಾರಂಗೆ ನಾನು ಓಂಕಾರ ದೇವ ಅಂತ ಆ ರೀತಿ ನನಗೆ ಅಭಿಮಾನ ಬರೋ ಹಾಗೆ ಮಾಡ್ಕೊಡಪ್ಪ. ಓಂಕಾರ ದೇವ, ನಿನ್ನನ್ನು ಅಂಗಲಾಶಿ ಬೇಡ್ಕೊಳ್ತೀನಿ, ನಿನ್ನನ್ನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ದಯವಿಟ್ಟು ನೀನು ನನಗೆ ನಿನ್ನ ಏಕಾತ್ಮತೆಯನ್ನು ಕೊಡು, ನಿನ್ನಲ್ಲಿ ನನ್ನನ್ನು ಪ್ರವೇಶ ಮಾಡಿಸ್ಕೋ, ನೀನು ನನ್ನಲ್ಲಿ ಪ್ರವೇಶ ಮಾಡು ಅಂತ ಭಕ್ತ ಓಂಕಾರ ದೇವನನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೆ. ನೀನು ಎಂಥವನು ಗೊತ್ತಾ, ಜ್ಞಾಪಕ ಮಾಡ್ತಾ ಇದ್ದಾನೆ ಓಂಕಾರ ದೇವನಿಗೆ. ತಸ್ಮಿನ್ ತ್ವಯಿ ಸಹಸ್ರ ಶಾಖೆ ಬಹುಶಾಖಾ ಭೇದೆ ಹೇ ಭಗವನ್ ನಿಮೃಜೆ ಶೋಧಯಾಮಿ ಅಹಂ ಪಾಪಕೃತ್ಯಾಂ. ನೀನ್ ಅನ್ಬಹುದು, ಏ ಓಂಕಾರ ದೇವ, ಏ ಭಕ್ತ, ಏ ಸಾಧಕನೇ, ನಿನ್ನಲ್ಲಿ ಕೊಳೆ ತುಂಬಿದೆ, ನಿನ್ನಲ್ಲಿ ಪಾಪ ತುಂಬಿದೆ, ನಿಮ್ಮಲ್ಲಿ ಅಜ್ಞಾನ ತುಂಬಿದೆ. ನೀನ್ ಹೇಗೋ ನನ್ನಲ್ಲಿ ಒಂದಾಗ್ತೀಯಾ, ನಾನ್ ಹೇಗೋ ನಿನ್ನಲ್ಲಿ ಒಂದಾಗಲಿ ಅಂತ ನೀನ್ ಕೇಳುವುದಾದರೆ ಅದಕ್ಕೆ ನನ್ನ ಉತ್ತರ ಇದೆ. ಏನೋ ಅನಂತ ಶಾಖಾ ಭೇದ ಭಿನ್ನನಾಗಿರ್ತಕ್ಕಂತಹ ನಿನ್ನಲ್ಲಿ ನಾನು ಸೇರಿಕೊಂಡು ನನ್ನ ಪಾಪವನ್ನೆಲ್ಲ ತೊಳ್ಕೊಂಡ್ಬಿಡ್ತೀನಿ. ನನ್ನ ಪಾಪ ಇದ್ದೆ ತಾನೆ ನಾನು ಹೇಗೆ ಒಂದಾಗೋದು ನೀನು ಕೇಳೋದು. ತ್ವಯಿ ನಿನ್ನಲ್ಲಿ, ನಿನ್ನಲ್ಲಿ ಸಹಸ್ರ ಶಾಖೆ ಬಹುಶಾಖಾ ಭೇದೆ, ಅನೇಕ ಶಾಖೋಪಶಾಖೆಗಳಿಂದ ಕೂಡ್ಕೊಂಡಿದೆ ಓಂಕಾರ. ಯಾಕೆಂದ್ರೆ ಓಂಕಾರದ ಎವಲ್ಯೂಷನ್ನೇ ವೇದಗಳು, ಓಂಕಾರದ ಆವಿಷ್ಕಾರವೇ ವೇದ. ವೇದ 4 ಒಂದೊಂದು 100,000 ಶಾಖೆ ಆಗಿದೆ. ಸಾಮವೇದ 1000 ಶಾಖೆ, ಯಜುರ್ವೇದ 101 ಶಾಖೆ, ಋಗ್ವೇದ 21 ಶಾಖೆ. ಎಲ್ಲ ಶಾಖೆ ಯಾರದ್ದು? ಓಂಕಾರದ್ದು. ನಿನ್ನಲ್ಲಿ 1000 ಶಾಖೆ ಇದೆಯಪ್ಪ. 1000 ಶಾಖೋಪೇತನಾಗಿರ್ತಕ್ಕಂತಹ ನಿನ್ನಲ್ಲಿ ನಾನು ಬಂದು ನನ್ನ ಪಾಪವನ್ನೆಲ್ಲ ತೊಳ್ಕೊಂಡು ಆವಾಗ ನಿನ್ನಲ್ಲಿ ಒಂದಾಗ್ತೀನಿ. ನೀನ್ ಬೇಜಾರು ಮಾಡು. ನೀನು ಅನ್ಕೋಬಹುದು, ಅಯ್ಯೋ ತುಂಬಿ ತುಳ್ಕಾಡ್ತಿದೆ ನಿನ್ನಲ್ಲಿ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು, ಹೇಗೋ ನಾನು ನಿನ್ನನ್ನು ನನ್ನಲ್ಲಿ ಸೇರಿಸ್ಕೊಳ್ಳಿ ಅಥವಾ ನಾನು ನಿನ್ನಲ್ಲಿ ಹೇಗೆ ಒಂದಾಗಲಿ ನೀನ್ ಕೇಳ್ಬಹುದು. ಹಾಗನ್ಕೋಬೇಡ. ನನ್ನಲ್ಲಿ ಏನೇ ದೋಷ ಇರಬಹುದು, ನೀನು ನನ್ನವನಾದರೆ, ನೀನು ನನ್ನ ಸೇರಿಬಿಟ್ರೆ ನಂದೆಲ್ಲ ಪಾಪು ಹೋಗ್ಬಿಡತ್ತೆ, ಎಲ್ಲಾ ದೋಷವೂ ಹೋಗ್ಬಿಡತ್ತೆ. ಆ ಭಕ್ತಿ ಹೇಳ್ತಾನಲ್ಲ, ನೀನ್ ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕೋ ಅಂತನಲ್ವೇ. ಅದೇ ರೀತಿ ಓಂಕಾರ ದೇವ, ನಿನ್ನಲ್ಲಿ ಎಷ್ಟು ಅನಂತ ಶಕ್ತಿ ಇದೆ, ಎಂಥ ಮಹಾತ್ಮ ನೀನು. ನೀನು ಮನಸ್ಸು ಮಾಡಿದ್ರೆ ನನ್ನ ಪಾಪ ಹೋಗೋದಕ್ಕೆ ಎಷ್ಟೊತ್ತಪ್ಪ. ಹೇಗೆ ನೀರು ಹಾಕಿ, ಸೋಪ್ ಹಾಕಿ ಅಥವಾ ಬ್ಲೀಚಿಂಗ್ ಪೌಡರ್ ಹಾಕಿ ಇದೆಲ್ಲ ಉಜ್ಜಿಬಿಟ್ಟು, ಬ್ರಷಲ್ಲಿ ಉಜ್ಜಿಬಿಟ್ಟು ಮತ್ತೆ ನೀರು ಹಾಕ್ಬಿಟ್ರೆ ಎಲ್ಲ ಕೊಳಗಿ ಹೋಗ್ಬಿಡುತ್ತೋ, ಆ ರೀತಿ ಒಮ್ಮೆ ನೀನು ನನ್ನೊಳಗೆ ನನ್ನ ಬಂದು ಒಂದ್ಸಲ ನನ್ನ ಪೂರ್ತಿ ನೀನು ತಡವಡಿಸ್ಬಿಟ್ಟೆ ಅಂದ್ರೆ ನನ್ನ ಎಲ್ಲಾ ಪಾಪು ಹೋಯ್ತು. ಆ ರೀತಿ ಮಾಡು. ನಿನ್ನಲ್ಲಿ 1000 ಶಾಖೆ ಇದೆ. ಆ ಅನಂತ ಶಾಖಾ ಭೇದವಾಗಿರೋ ನಿನ್ನಲ್ಲಿ ಹೇ ಭಗವಂತನೇ, ಪೂಜಾವಂತನೇ, ನನ್ನ ಪಾಪಗಳನ್ನೆಲ್ಲ ನಾನು ಶೋಧಿಸ್ಕೊ
ಮುಗಿಸ್ಕೊಳ್ತೀನಿ, ಪರಿಹಾರ ಮಾಡ್ಕೊಳ್ತೀನಿ, ಎಲ್ಲವನ್ನು ಕಳ್ಕೊಳ್ತೀನಿ. ಆವಾಗ ನನಗೂ ನಿನಗೂ ಒಂದಾಗೋದಕ್ಕೆ ಏನು ಅಡ್ಡಿ ಇಲ್ಲ. ದಯವಿಟ್ಟು ನೀನು ಆ ಅನುಗ್ರಹ ಮಾಡಿ ನನ್ನನ್ನು ನಿನ್ನಲ್ಲಿ ಸೇರಿಸ್ಕೋ, ನೀನು ನನ್ನಲ್ಲಿ ಒಂದಾಗು, ನಮ್ಮಿಬ್ಬರಿಗೆ ಭೇದವಿರುವುದು ಬೇಡ, ಆವಯೋಹೋ ಏಕತ್ವಮೇವ ಅಸ್ತು ಅಂತ ಹೇಳಿ ಎಷ್ಟು ಚೆನ್ನಾಗಿದೆ ಪ್ರಾರ್ಥನೆ. ಓಂಕಾರ ದೇವತೆ, ಓಂಕಾರವೇ ನಾವು ಆಗ್ಬಿಟ್ರೆ ಏನು ನಮ್ಗಿನ್ನು ಕಮ್ಮಿಪ್ಪ. ಜಗದಾತ್ಮ ರೂಪ ಬ್ರಹ್ಮಾಂಡ ತಾನಾಗ್ಬಿಡ್ತಾನೆ, ಅಂಥ ಫಲ ಆಗುತ್ತೆ. ಇದಕ್ಕೆ ದೃಷ್ಟಾಂತ ಶಿಷ್ಯರು ಹೇಗೆ ಬರಬೇಕು ಅನ್ನೋ ದೃಷ್ಟಾಂತ. ಯಥಾ ಲೋಕೆ ಆಪಹ ಪ್ರವತ ಪ್ರವಣವತ ನಿಮ್ನವತ ದೇಶೇನ ಗಯಂತಿ ಗಚ್ಚಂತಿ. ಹೇಗೆ ಲೋಕದಲ್ಲಿ ನೀರುಗಳು ತಿಟ್ಟಾದ ತಗ್ಗಾದ ಪ್ರವೇಶಕ್ಕೆ ನುಗ್ಗಿ ಹೋಗಬೇಕು. ಆ ಹಿಮಾಲಯ ನೋಡ್ಬೇಕು, ಆ ಅಲಕನಂದ ಮಂದಾಕಿನಿ ಹೆಂಗೆ ಭೋರ್ಗರಿತ ಹರಿತಾ ಇರುತ್ತೆ ಅಂತ. ಆಗಸ್ಟಲ್ಲಿ ಹೋಗ್ಬಿಡ್ಬೇಕು, ಜೂನ್ ಜುಲೈ ಆಗಸ್ಟಲ್ಲಿ ಚೆನ್ನಾಗಿ ಮಳೆ ಆಗಿರುತ್ತಲ್ಲ, ಆ ಮಳೆ ಆಗಿದ್ದಾಗ ಹೋದ್ರೆ ಆ ಅಲಕನಂದ ಮಂದಾಕಿನಿ ಆ ಭೋರ್ಗರಿಯುವಿಕೆ ಇದೆಯಲ್ಲ, ಏನು ಮೇಲೆ ಹೋಗ್ತಾ ಇರೋ ಶಬ್ದ ಆಗ್ತಾ ಇರುತ್ತೆ. ಹೇಗೆ ನುಗ್ತಾ ಹೋಗ್ತಾ ಇರುತ್ತೋ ಆ ರೀತಿ ಶಿಷ್ಯರುಗಳು ನನ್ನಕ್ಕೆ ನುಗ್ಗುತ್ತಾ ಬರ್ಬೇಕಂತೆ. ಹಬ್ಬ ದೃಷ್ಟಾಂತ ಮಾಡಿಕೊಡ್ತಾ ಇರೋದು. ತಗ್ಗಾದ ಪ್ರದೇಶಕ್ಕೆ ನೀರು ಹೇಗೆ ನುಗ್ಗಿ ನುಗ್ಗಿ ಹೋಗುತ್ತದೆಯೋ ಆಮೇಲೆ ಯಥಾಚ ಮಾಸಾಹ ಅಹರ್ಜರಂ, ಹೇಗೆ ಮಾಸಗಳು ಹಗಲಿನಿಂದ ಮುಪ್ಪಾಗುತ್ತವೆಯೋ, ಒಂದೊಂದು ದಿನ ಕಳೆದ್ರು. ಇವಾಗ ನೋಡಿ, ಇವತ್ತಿಂದ ಜ್ಯೇಷ್ಠ ಮಾಸ ಆರಂಭವಾಯಿತು, ನೆನ್ನೆಗೆ ವೈಶಾಖ ಮಾಸ ಮುಪ್ಪಾಯಿತು. ಇವಾಗ ಜ್ಯೇಷ್ಠ ಮಾಸ ಅಂಕುರವಾಗ್ತಾ ಇದೆ, ಒಂದಿನ ಆಗ್ತಾ ಇದೆ. ಇನ್ನು 28 ದಿವಸ ಆಯ್ತು ಅಂದ್ರೆ ಜ್ಯೇಷ್ಠ ಮಾಸ ಹಲ್ಲೆಲ್ಲ ಮುರ್ಕೊಳತ್ತೆ, ಕಣ್ ದೃಷ್ಟಿ ಕಳ್ಕೊಳತ್ತೆ, ಕೆಪ್ಪ ಆಗ್ತಾನೆ, ಕಾಲು ನಡೆಯೋಕ್ಕಾಗಲ್ಲ. 31 ದಿವಸ ಆಯ್ತು ಜ್ಯೇಷ್ಠ ಮಾಸ ನೆಗೆದು ಬಿದ್ದೋಗುತ್ತೆ. ಮತ್ತೆ ಆಷಾಢ ನಾನ್ ಬಂದೆ ಅಂತ ಇಟ್ಕೊಳತ್ತೆ. ಬಂದೆ ಅನ್ನೋದಿಗೆ ಇಲ್ಲ ಅಂತ ಆಗತ್ತೆ, ಬಂದೆ ಅಂತ ಹೇಳ್ಕೊಂಡೇ ತಿಂತಾಳ ಹೋಗ್ಬಿಡುತ್ತೆ. ಆ ಅಹಸ್ಸುಗಳು ಆ ಮಾಸಗಳನ್ನ ಮುಪ್ಪು ಮಾಡುತ್ತವೆ. ಅಹಾಂಸಿ ಜರಯಂತಿ ಅಂತ ಜರಯಂತಿ ಮಾಸಾನ್, ಹಗಲುಗಳು ಮಾಸವನ್ನ ಮುಪ್ಪು ಮಾಡುತ್ತವೆಯಂತೆ. ಹೌದನಾ? ಇಲ್ಲಿ ಅಗ್ರಿ? ನಿಂಗೆ ಅರ್ಥ ಆಗ್ತಿಲ್ವಾ? ಏನ್ ಹೇಳ್ತಿದ್ದೀನಿ ಹೇಳೋ? ದಿನಗಳು ಮಾಸವನ್ನ, ಮಾಸಗಳು ದಿನವನ್ನು ಮುಪ್ಪು ಮಾಡುತ್ತೆ ಅಂತಾರೆ. ಇದು ಏನು ಉಲ್ಟಪ್ಪ? ದಿನಗಳು ಹೆಂಗ್ ಮುಪ್ಪು ಮಾಡುತ್ತೆ? ಕಳಿತಾ 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 ಕಳಿತಾ. ಯಥಾ ಮಾಸ ಅಹರ್ಜರಂ, ಮಾಸಗಳು ಅಹರ್ಜರ ಅಹೋಭಿ ಜೀರ್ಯಂತಿ ಜರಯಂತಿ ಮುಪ್ಪಾಗುತ್ತವೆ. ಇವಾಗ ಬರೀತಾರೆ ಅಹರ್ಜರ. ಅಹರ್ಜರ ಯಾರೋ? ಸಂವತ್ಸರೋ ಅಹರ್ಜರ ಅಹೋಭಿ ಪರಿವರ್ತಮಾನೋ ಲೋಕಾನ್ ಜರಯತಿ. ಅಹರ್ಜರ ಅಹನ ಹಗಲು, ಅಹರ್ಜರ ಅಂದ್ರೆ ಸಂವತ್ಸರ ಮಾಡ್ಬಿಟ್ಟು ಹಗಲುಗಳಿಂದ ಲೋಕದ ಜನರನ್ನ ಮುಪ್ಪಾಗಿ ಮಾಡುತ್ತದೆ, ಮುದುಕರನ್ನಾಗಿ ಮಾಡುತ್ತೆ ಸಂವತ್ಸರ. ನಾನು 1960ನೇ ಇಸ್ವಿ ಫೆಬ್ರವರಿ 24 ಶಿಶುವಾಗಿ ಹುಟ್ಟಿದ್ದವನು ಈ ವಿಕಾರಿನಾಮ ಸಂವತ್ಸರ ಶಾರ್ವರಿ ಬಂದ್ಕೊಡ್ಲೇನಿಗೆ 60 ವರ್ಷದ ಮುದುಕ. ಕೂದಲೆಲ್ಲ ಬೆಳ್ಳಗಾಯ್ತು, ಕಿವಿ ಸರಿಯಾಗಿ ಕೇಳಿಸ್ತಿಲ್ಲ, ಕಣ್ ಕಾಣಿಸ್ತಾ ಇಲ್ಲ, ಮಂಡಿನೂ ತಿಂದ ಜೀರ್ಣವಾಗಲ್ಲ. ಭಕ್ತ ಮನ್ನನ್ನು ಜೀರ್ಯತಿ ಭಗ್ರದಂತೋ ಭಗ್ರದೃಷ್ಟಿ ಕಟು ಸಿಕ್ತ ಕಷಾಯ ಭುಕು. ಯಪ್ಪ, ದಿನ ಕಷಾಯ ಕುಡಿಬೇಕು, ಕಹಿ ಕಹಿ ಕಷಾಯ, ಅಮೃತವಳ್ಳಿ ಕಷಾಯ 2 ಹೊತ್ತು ತಂದನ್ನು ಕೊಡಿಸ್ತಾನೆ ನಮ್ಮ ತೇಜು. ಕುಡೀರಿ ಕುಡೀರಿ ಅಂತ ಕುಡಿಬೇಕು, ಏನು ಮಾಡೋಕ್ಕಾಗಲ್ಲ. ವಯಸ್ಸಾಗ್ಬಿಟ್ರೆ ಹಾಗೆ ತಗರಿನ ಆಮೇಲೆ ಕೈಕಾಲು ನಡ್ಗೆ ಶುರು ಆಗುತ್ತೆ. ಆಮೇಲೆ ಗುರುಗಳು ಬೆಡ್ ಇಡನ್ನಂತೆ ಅಂತಾರೆ. ಆಮೇಲೆ ಒಬ್ಬೊಬ್ಬರಾಗಿ ಒಂದ್ ದಿವಸ ಬಸಲಕ್ಷ್ಮಿ ಬರ್ತಾರೆ, ಒಂದ್ಸಿ ಬಾಳೆಹಣ್ಣು ಇಟ್ಬಿಟ್ಟು ಗುರುಗಳೇ ಹೇಗಿದ್ದಾರೆ ನೋಡ್ಕೊಂಡು ಹೋಗ್ತಾರೆ. ಆಮೇಲೆ ಇನ್ನೊಂದ್ ದಿವಸ ಸುರೇಖಾ ಬರ್ತಾರೆ, ಗುರುಗಳೇ ನೀವು ಹೇಗಿದ್ದೀರಾ ಅಂತ 1-2 3 ಬಿಟ್ಟು ಹೋಗ್ತಾರೆ. ಆಮೇಲೆ ಲಕ್ಷ್ಮೀ ಬರ್ತಾರೆ, ಗುರುಗಳೇ ಹೆಂಗಿದೆ. ಒಬ್ಬೊಬ್ರು ನೋಡ್ಬಿಟ್ಟು ಕೊನೆಗೆ ಒಬ್ರು ಬರ್ತಾರೆ, ಆಯ್ತು ಗುರುಗಳದ್ದು ಅಂತ ಎಲ್ರಿಗೂ ಫೋನ್ ಮಾಡ್ತಾರೆ. ಆಮೇಲೆ ದೊಡ್ಡ ಇದು ಜೀಪ್ ಮಾಡ್ಕೊಂಡು ಓಪನ್ ಜೀಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಆಯ್ತು, ಅಲ್ಲಿಗೆ ಇಷ್ಟೇ. ಹಸುಗಳಿಂದ ಮುಪ್ಪಾಗುತ್ತಾ ಸಂವತ್ಸರವು ಜನರನ್ನು ಮುಪ್ಪು ಮಾಡುತ್ತೆ. ಅಹಾನಿವ ಅಸ್ಮಿನ್ ಜೀರ್ಯಂತಿ ಅಂತರ್ಭವಂತಿ ಇವ ಅಹರ್ಜರ. ಈಗೂ ಅರ್ಥ ಮಾಡಿ, ಈ ಸಂವತ್ಸರದಲ್ಲಿ ಹಗಲುಗಳು
ಮುಪ್ಪಾಗುತ್ತವೆ, ಆದ್ದರಿಂದ ಆಹಾರ ಜಲ ಅಂತ ಮಾಡಿ. ಹಗಲುಗಳಿಂದ ಸಂವತ್ಸರವು ಜನರನ್ನು ಮುಪ್ಪು ಮಾಡುತ್ತೆ ಅಂತ ಒಂದು ಅರ್ಥ ಮಾಡಿದ್ರು. ಹಗಲುಗಳೇ ಜೀರ್ಣವಾಗುತ್ತೆ ಸಂವತ್ಸರದಲ್ಲಿ, ಇದನ್ನ ಅರ್ಥ ಮಾಡಿದ್ರು. ಶಂಕರರು ಅವರು ಷಟ್ಶಾಸ್ತ್ರ ಪಂಡಿತರು, ಪ್ರವೀಣರು, ನಿಷ್ಣಾತರು. ಹೆಂಗ್ ಬೇಕಾದ್ರೂ ತಿಳಿಸ್ತಾರೆ. ಅವ್ರಿಗೇನು ಸಂಸ್ಕೃತ ಅವ್ರಿಗೆ ಹೇಳ್ಕೊಡ್ಬೇಕೆ? ಸಂಸ್ಕೃತ ಹುಟ್ಟಿರೋದೇ ಅವರಿಂದ ಅನ್ಬೋದು. ಅಂಥ ಮಹಾತ್ಮರು ಏನ್ ಬೇಕು ಹೇಗೆ ಅರ್ಥಬೇಕು. ತಂಚ ಯಥಾ ಮಾಸಾಹ ಯಂತಿ, ಆ ಸಂವತ್ಸರವನ್ನ ಹೇಗೆ ಮಾಸಗಳು ನುಗ್ಗಿ ನುಗ್ಗಿ ಹೋಗುತ್ತವೆಯೋ. ಮೊದಲನೇ ದೃಷ್ಟಾಂತ ನೀರುಗಳು ತಗ್ಗಿಗೆ ಹೇಗೆ ಹರಿಯುತ್ತವೋ. ಎರಡನೇ ದೃಷ್ಟಾಂತ ಸಂವತ್ಸರವನ್ನು ಮಾಸಗಳು ಹೇಗೆ ಹೋಗುತ್ತವೆಯೋ. ಏವಂ ಮಾಂ ಬ್ರಹ್ಮಚಾರಿಣಃ ಹೇ ಧಾತಃ ಸರ್ವಸ್ಯ ವಿಧಾತಃ ಮಾಂ ಆಯಂತು ಆಗಚ್ಚಂತು ಸರ್ವತಃ ಸರ್ವದಿಭ್ಯಃ. ಈ ರೀತಿ ಎಲ್ಲಾ ಬ್ರಹ್ಮಚಾರಿಗಳು ಎಲ್ಲಿ ಧಾತುವೇ, ಧಾತ ಅಂತ ಓಂಕಾರಕ್ಕೆ ಹೆಸರು. ಧಾತ ಅಂದ್ರೆ ಬ್ರಹ್ಮ. ಯಾಕೆ? ಎಲ್ಲವನ್ನು ಹೊತ್ಕೊಂಡವನು ಅಂತ. ಸರ್ವಸ್ಯ ಧಾತ ವಿಧಾತ, ಎಲ್ಲವನ್ನು ಹೊತ್ಕೊಂಡವನಾದಂತಹ ಓಂಕಾರ ದೇವನೇ, ಬ್ರಹ್ಮನೇ, ನೀನು ಅನುಗ್ರಹ ಮಾಡು. ಎಲ್ಲಾ ಮಿನಿಮಮ್ ಎಷ್ಟು ಹಳ್ಳಿಗಳಿದೆಯೋ ಕರ್ನಾಟಕದಲ್ಲಿ, ಒಂದೊಂದು ಹಳ್ಳಿಯಿಂದ 5 ಜನ ಬಂದ್ರೆ ಸಾಕು. ಏನಂತೀರಾ ನಾಗರಾಜವರೇ? ಪ್ರತಿ ಹಳ್ಳಿಯಿಂದ 5 ಜನ. ಅದೇ ಉಪನೀತರಾದವರು, ಅನುಪನೀತರು ಬೇಡ, ಉಪನೀತರಾದವರು. ಉಪನೀತರಾದವರು ಒಳ್ಳೆ ಯೋಗ್ಯರು, ಸದಾಚಾರ ಸಂಪನ್ನರು, ಶೀಲವಂತರು, ಶಮದಮಾನ್ವಿತರು, ಸತ್ಯವಂತರು, ಆತ್ಮಜ್ಞಾನಾನ್ವೇಷಿಗಳು, ಮುಮುಕ್ಷುಗಳಾಗಿರ್ತಕ್ಕಂತಹ ನಮ್ಮ ಭುವನ ಪೂರ್ವಿ ವಯಸ್ಸಿನವರು ಎಲ್ಲ ಬರ್ತಾ ಇರಲಿ ಅಂತ ಒಂದು ಹಾಕೋಣ ಪೇಪರ್ಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ವೇದ ಪಾಠಶಾಲೆ ಅಡ್ಮಿಷನ್ ಇದೆ ಅಂತ ಇದೆ, ಯಾರು ಬರ್ಬೋದು ಅಂತ. ಯಾರು ಬರಕ್ಕೆ ಇಷ್ಟಪಡಲ್ಲ. ಎಲ್ಲ ಕಾನ್ವೆಂಟ್ಗೆ ಹೋಗ್ತೀನಿ, ಇದಕ್ಕೆ ಹೋಗ್ತೀನಿ, 50,000 ಲಕ್ಷ ಡೊನೇಷನ್ ಕೊಟ್ಟು ಅದಕ್ಕೆ ಸೇರಿಸ್ತಾರೆ. ಇಲ್ಲಿ ಫೀ, ಊಟ, ತಿಂಡಿ, ಪಾಠ ಹೇಳ್ತೀವಿ ಎಂದು ಇಲ್ಲಿ ಯಾರು ಬರಲ್ಲ. ಏನ್ ಕಲಿಯುಗ ಗೊತ್ತಿಲ್ಲ. ಇದಕ್ಕೆ ಬೆಲೆ ಇಷ್ಟ ಅಂತಾರೆ. ಹೋಮ ಮಾಡ್ಬಿಡಿ ಗುರುಗಳೇ. ಹೋಮ ಮಾಡಿದ್ರು ಬರಲ್ಲ. ಇದು ಯಾಕೆಂದ್ರೆ ಆನ್ಲೈನ್ ಪಾಠ ಮಾಡಿದ್ರೆ ಬರ್ತಾರೆ. ಆನ್ಲೈನ್ ಮಾಡಿದ್ರು ಮಕ್ಕಳು ಇಲ್ಲಿ ಬರಲ್ಲ. ಅವ್ರಿಗೆ ITBT ಓದ್ಬೇಕು. ಸ್ಕೂಲಲ್ಲೂ ಈಗ ಅದೇ ಬಂದ್ಬಿಟ್ಟಿದೆ, ಆನ್ಲೈನ್ ಪಾಠ. ಅದ ಆ ಪಾಠದಲ್ಲಿ ಓದಿದೆ ದೊಡ್ಡ ಇಂಜಿನಿಯರೋ, ಡಾಕ್ಟ್ರೋ, CA ಮತ್ತೊಂದು ಆಗಿ ಲಕ್ಷಗಟ್ಟಲೆ ದುಡಿಬೋದು. ಇಲ್ಲಿ ಬಂದ್ರೆ ಜುಟ್ಟು ಬಿಡ್ಬೇಕು ಅಂತೀರಾ, ಪಂಚೆ ಹೊಡ್ಬೇಕು ಅಂತೀರಾ, ಜನರ ಹಾಕೋಬೇಕು ಅಂತೀರಾ, ಮಡಿ ಮೇಲಿಗೆ ಅಂತೀರಾ, ಹೋಟ್ಲ್ ಹೋಗ್ಬೇಡಿ ಅಂತೀರಾ, ಸಿನಿಮಾ ನೋಡ್ಬೇಡಿ ಅಂತೀರಾ, ನಾಳೆ ಮದುವೆನೂ ಆಗಲ್ಲ. ಇದೇಂತ ಗ್ರಹಚಾರ ಇದು. ಈ ಕನ್ನಡ ಇಂಗ್ಲಿಷ್ ಕೊಟ್ರು ಈ ಇಷ್ಟಕ್ಕಿಲ್ಲ. ಈ ಆಂಟೋನ ಇದ್ರೆ ಯಾರು ಮದುವೆ ಆಗಲ್ಲ. ಆಂಟೋನ ಇಟ್ಕೋಬೇಕು ಅಂತಿರಲ್ಲ. ಅಲ್ಲ, ಓಂಕಾರದಲ್ಲಿ ಒಂದ್ ಮಾಡ್ಬಿಡ್ತೀರಲ್ಲ ಗುರುಗಳೇ. ಓಂಕಾರ ಒಂದಾದ್ರೆ ಆ ಒಂದು ಬೇಡ ಅವರಿಗೆ, ಈ ಒಂದು ಬೇಕು. ಇವ್ರಿಗೆ ಈಗಿನ ಕಾಲದ ದುಡ್ಡು ಹುಡುಗಿ ಅವ್ರು ಬೇಕೇ ಹೊರತು ಓಂಕಾರ ಬೇಡ ಅವರಿಗೆ. ಕಷ್ಟ. ಬ್ರಹ್ಮಚಾರಿಗಳು ನನ್ನನ್ನ ಎಲ್ಲಾ ಕಡೆಯಿಂದ ಬಂದು ಸೇರುವಂತಾಗಲಿ. ಪ್ರತಿವೇಶ ಶ್ರಮಾಪನೇನ ಸ್ಥಾನಂ ಆಸನ್ನ ಗೃಹಂ ಇತ್ಯರ್ಥ. ನೀನು ಪ್ರತಿವೇಶನಾಗಿದ್ದೀಯಾ ಅಂದ್ರೆ ಶ್ರಮವನ್ನು ಕಳೆದುಕೊಳ್ಳುವಂತಹ ರೆಸ್ಟ್ ಹೌಸ್, ಸಮೀಪದ ಒಂದು ಔಟ್ ಹೌಸ್ ಹಂಗಿದೆಯಾ ನೀನು. ಔಟ್ ಹೌಸ್ ಹೋಗ್ಬಿಟ್ಟು ಅಲ್ಲಿ AC ಹಾಕೊಂಡು, ಮಂಚದ ಮೇಲೆ ಫ್ಯಾನ್ ಹಾಕೊಂಡು, ಬಾಗಿಲು ಹಾಕೊಂಡು ಜಮ್ಮ ಹೆಂಗೆ ನಿದ್ದೆ ಮಾಡ್ತಾರೋ ಲೋಕದವರು, ಹಾಗೆ ನನಗೆ ವಿಶ್ರಾಂತಿ ಸ್ಥಾನವಾಗಿದೆಯಪ್ಪ ನೀನು ಓಂಕಾರ ದೇವನೇ. ಆ ಜಾಗದಲ್ಲಿ ನನಗಿದೆಯಾ, ನನ್ನ ಪಾಲಿಗೆ ನೀನು ಅಂಥವನು. ಏವಂತಂ ಪ್ರತಿವೇಶ ಇವ ಪ್ರತಿವೇಶ ತಚ್ಛೀಲಿನಾಂ ಸರ್ವಪಾಪ ದುಃಖ ಅಪನಯನ ಸ್ಥಾನಮಸಿ. ಈ ರೀತಿ ಪ್ರತಿವೇಶದಂತಿರೋ ಪ್ರತಿವೇಶ, ನಿನ್ನನ್ನು ಯಾರು ಸೇವನೆ ಮಾಡ್ತಾರೋ ಅಂಥವರಿಗೆ ಎಲ್ಲಾ ಪಾಪ, ಎಲ್ಲಾ ದುಃಖವು, ಎಲ್ಲಾ ಕಷ್ಟವನ್ನು ಕಳೆಯುವಂತಹ ಸ್ಥಾನವಾಗಿದೆಯಾ ನೀನು. ಅಂಥವನಾಗಿದ್ದ ಮೇಲೆ ನಾನು ನಿನ್ನಲ್ಲಿ ಸೇರೋಕೆ ಇಷ್ಟಪಡ್ತೀನಿ. ನೀನು ನನ್ನ ಬರ್ಮಾಡ್ಕೋ, ನನಗೆ ಅವಕಾಶ ಕೊಡು, ನಾನು ನಿನ್ನಲ್ಲಿ ಒಂದಾಗೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿ ಆ ಭಕ್ತ ಓಂಕಾರ ದೇವನನ್ನ ಅಂಗಲಾಚಿ ಬೇಡ್ತಾ ಇದ್ದಾನೆ. ಸ್ವಾಮಿ ದಯವಿಟ್ಟು ನನ್ನನ್ನು ಸೇರಿಸ್ಕೊಳ್ಳಿಪ್ಪ, ನೀವು ಒಲ್ಲೇನು ಬೇಡಿ, ನೀನು ನನ್ನ ಅನುಗ್ರಹ ಮಾಡಿ, ಕೃಪೆ ಮಾಡಿ, ದಯ ತೋರಿಸಿ ಅಂತ. ಅತಃ ಮಾಂ ಪ್ರತಿ ಪ್ರಭಾಹಿ ಪ್ರಕಾಶಯ ಆತ್ಮಾನಂ. ಆದ್ರೆ ನನಗೋಸ್ಕರವಾಗಿ ನನ್ನನ್ನು ಕುರಿತು ನಿನ್ನ ತತ್ವವನ್ನು ತೋರಿಸು. ನನಗೆ ಓಂ ಡಮ್ಮನ್ ಶಬ್ದ ಹಾಗೆ, ಏನು ವಾಹನ ಶಬ್ದ ಹಾಗೆ ಓಂಕಾರು ಶಬ್ದ ಅಂತ ಆ ರೀತಿ ಆಗೋದು ಬೇಡ.
ಓಂಕಾರ ಅನ್ನೋದು ಸರ್ವಶ್ರೇಷ್ಠವಾದಂತಹ ಪರಮಾತ್ಮನ ರೂಪದಿಂದ ನನಗೆ ಗೊತ್ತಾಗುವಂತೆ ನೀನು ಮಾಡು, ನೀನು ಅನುಗ್ರಹ ಮಾಡು, ನನಗಾಗಿ ನೀನು ತೋರ್ಕೋ, ನಿನ್ನ ಮಹಿಮೆಯನ್ನ ನನಗೆ ಪ್ರಕಟ ಮಾಡು, ನಿನ್ನ ತತ್ವವನ್ನು ನನಗೆ ಅರ್ಥ ಮಾಡಿಸ್ಕೊಡು, ತಿಳಿಸ್ಕೊಡು. ನೀನು ಯಾರೂ ನನಗೆ ಮನದಟ್ಟಾಗಬೇಕು, ನಿನ್ನಲ್ಲಿ ನಾನು ಒಂದಾಗೋದಕ್ಕೆ ಇಷ್ಟಪಡ್ತೀನಿ. ನಿನ್ನ ಮಹಿಮೆ, ಯೋಗ್ಯತೆ, ವಿಭೂತಿ ಇದನ್ನ ಎಲ್ಲವೂ ನನಗೆ ಅರ್ಥವಾಗುವಂತೆ ಮಾಡೋ ಸ್ವಾಮಿ, ನನಗೆ ನಿನ್ನ ತತ್ವ ತೋರಿಸು. ಪ್ರಮಾಪದ್ಯಸ್ವ ಪ್ರಪದ್ಯಸ್ವ ಚ ಮಾಂ. ನೀನು ನನ್ನನ್ನು ಕೂಡ ಸೇರು, ನನಗೂ ಒಂದಾಗ. ನಾನು ಓಪನ್ ಹಾರ್ಟ್, ನೀನ್ ಯಾವತ್ ಬಂದು ನನಗೆ 360 days 24 hours ನಿನಗೆ ಇದು ಸುಸ್ವಾಗತ. ಯಾವಾಗ ಬಂದು ನೀನು ನನ್ನೊಳಗೆ ಪ್ರವೇಶ ಮಾಡ್ಬೋದು. ನನಗೂ ಹಾಗೆ ನಿನ್ನಲ್ಲಿ ಪ್ರವೇಶ ಕೊಡು. 360 ದಿವಸವೂ 24 ಗಂಟೆನೂ ನಾನು ನನ್ನ ಹೃದಯ ತೆಗೆದಿಟ್ಟಿದ್ದೀನಿ. ನೀನು ಯಾವಾಗ ಬೇಕಾದ್ರೂ ನನ್ನ ಹೃದಯಕ್ಕೆ ಬಂದು ಕೂತ್ಕೋಬಹುದು, ಬರ್ಬೋದು. ನಿನಗೆ ಯಾವಾಗಲೂ ಅವಕಾಶ ಇದೆ. ಹಾಗೆ ನನಗೂ ನಿನ್ನಲ್ಲಿ ಆ ರೀತಿ ಅವಕಾಶ ಮಾಡಿಕೊಡು. ನಾನು ನಿನ್ನೆಲ್ಲ ಬಂದು ಸೇರ್ಬೇಕು, ಒಂದಾಗಬೇಕು. ರಸಬಿದ್ಧಮಿವ ಲೋಹಂ ತ್ವನ್ಮಯಂ ತ್ವದಾತ್ಮಾನಂ ಕುರು ಇತ್ಯರ್ಥಃ. ಹೇಗೆ ಪಾದರಸವನ್ನ ಯಾವುದಕ್ಕೂ ಒಂದಕ್ಕೆ ಸೇರಿಸಿದ್ರೆ, ಅಥವಾ ಹಿತ್ತಾಳೆಯ ರಸ, ತಾಮ್ರ ರಸವನ್ನ ಪಂಚಲೋಹಕ್ಕೆ ಸೇರಿಸುವಾಗ ಹೇಗೆ ಒಂದಕ್ಕೊಂದು ಒಂದು ಮಾಡ್ತಾರೋ, ಆ ರೀತಿ ನಿನ್ನೊಳಗೆ ನಾನು ರಸವೂ ಸೇರಿಕೊಳ್ಳುವ ಹಾಗೆ ನಿನ್ನೊಳಗೆ ಸೇರಿಕೊಳ್ಳುವಂತೆ ಆಗ್ಬೇಕು. ನನಗೂ ನಿನಗೂ ಭೇದವೇ ಇರಬಾರ್ದು, ಏಕಾತ್ಮತೆ ಉಂಟಾಗಬೇಕು. ಆ ರೀತಿ ನನ್ನನ್ನು ಮಾಡು, ನನಗೆ ಅನುಗ್ರಹಿಸು, ನನಗೂ ನಿನಗೂ ಏಕಾತ್ಮತೆ ಕೊಟ್ಟು ಕೃತಾರ್ಥನಾಗಿ ಮಾಡು ಅಂತ ಹೇಳಿ ಓಂಕಾರಿ ಅಂತ ಪ್ರಾರ್ಥನೆ. ಸಮಯವಾಯಿತು, ನಾಳೆ ಹೋಗೋಣ. ಸ್ವಿಚ್ ಹಾಕಿ ಹಾಕಿ ನೀರು ಬಿಟ್ಟು. ಚೆನ್ನಾಗಿತ್ತು ಗುರುಗಳೇ, ಪಾಠ ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಓಂಕಾರದ್ದು ಇಂಥ ಪ್ರಾರ್ಥನೆ ಓಂಕಾರ ದೇವನ ಹತ್ರ ತುಂಬಾ ಚೆನ್ನಾಗಿತ್ತು. ಓಂಕಾರ ದೇವ ಆ ರೀತಿ ಅನುಗ್ರಹ ಮಾಡಿಬಿಟ್ರೆ ಇದನ್ನ ಸ್ತೋತ್ರ ಮಾಡ್ಕೋಬಹುದಲ್ವಾ ನಿತ್ಯ ಗುರುಗಳೇ? ದಿನ ಇದು ಸ್ತೋತ್ರ ಜಪ ತರ ಹೇಳ್ಕೋಬಹುದಲ್ವಾ? ಮಾಡ್ಕೋಬೇಕು. ಮಾಡಿದ್ರೇನೆ ಅವನು ಸುಪ್ರೀತನಾಗಿ ನಮಗೆ ಬರಮಾಡ್ಕೊಳ್ತಾನೆ. ನಮ್ಮಳಿಗೂ ಅವನು ಬರ್ತಾನೆ, ನಮಗೂ ಅವರಲ್ಲಿ ಅವಕಾಶ ಕೊಡ್ತಾನೆ. ಏಕಾತ್ಮ ದೊಡ್ಡದು. ಹಾಗೆ ಸಂತ್ವಾಭಗ ಪ್ರವಿಶಾನಿ ಸ್ವಾಹ ಸಮಾಭಗ ಪ್ರವಿಶ ಸ್ವಾಹ ತಸ್ಮಿನ್ ಸಹಸ್ರ ಶಾಖೆ ನಿಭಗಾಹಂ ತ್ವಯಿ ಮೃಜೆ ಸ್ವಾಹ ಯಥಾ ಪಪ್ರವತಾಯಂತಿ ಯಥಾ ಮಾಸಾ ಅಹರ್ಜರಂ ಏವಂ ಮಾಂ ಬ್ರಹ್ಮಚಾರಿಣಃ ಧಾತರಾಯಂತು ಸರ್ವತಃ ಸ್ವಾಹ ಪ್ರತಿವೇಶೋಸಿ ಪ್ರಮಾಭಾಹಿ ಪ್ರಮಾಪದ್ಯ ಸ್ವಾಹ.